ಅವ್ರ ಕಮಿಟರ್ ಕೇಳಂದಾರ ಬಿಡೋಂದಾರ ಪ್ರಶ್ನೆ ನನಗ್ ಗೊತ್ತಿಲ್ಲ. ಇರ್ಲಿ ಒಟ್ಟಾರೆ ಪ್ರಶ್ನೆ ಕೇಳ್ಯಾರ. ವಿಷಯ ಏನ್ ಕೇಳಿದ್ರಂದ್ರ ಏನು? ಇದೇ ವಿಜಯಪುರ ಜಿಲ್ಲಾ ಆಗಿನ ಇಂಡಿ ತಾಲೂಕು ಈಗಿನ ಚಡಚಣ ತಾಲೂಕು ಜೇವೂರು ಗೂಡೂರು ಜಗತ್ತಿನ್ಯಾಗ ಜೈಬೀರ್ ಹಿಡಿದ ಹೊರದಾರ 12 ಎಕರೆ ಹೊಲ ಬೆತ್ತೆ ಮಾಳಿಂಗರಾಯನ ಗುಡಿ ಮುಂದ ಹಾಡಿ 3 ದಿನ ಆದ ಬಳಿಕ ನೆಲಕ್ಕ ಬೀಜ ಬೀಳಾರ ಕೂಡ ಜಗತ್ತಿನೊಳಗ ನನ್ನಪ್ಪ ಜೇವೂರು ಗೂಡು ಜಗತ್ತಿನ ಕೀರ್ತಿ ವಿಷಯ. ಹೌದಾ? ಯಾವ ಇದೇ ಉಡುಪಿಯ ಶ್ರೀಕೃಷ್ಣನ ಭಕ್ತಿಯನ್ನು ಮಾಡಿ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮನ ಗರ್ಭದಲ್ಲಿ ಹುಟ್ಟಿ ಬಂದು ಯಾರಿಪ್ಪ? ಹಾವೇರಿ ಜಿಲ್ಲಾ ಸಿಗ್ಗಾಂವ ತಾಲೂಕ ಬಾಡ ಗ್ರಾಮದಲ್ಲಿ ಹುಟ್ಟಿ ಬಂದು. ಹೌದಾ? ಕನಕ ಸಿಕ್ಕಿದಗೋಸ್ಕರ ಮೊದಲನೇ ಹೆಸರು ತಿಮ್ಮಪ್ಪ ನಾಯಕ ಹೋಗಿ ಕನಕ ಸಿಕ್ಕಿದಗೋಸ್ಕರವಾಗಿ ಕನಕ ನಾಯಕನಾಗಿರ್ತಕ್ಕಂತ ಉಡುಪಿಯ ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡ ಸಾಕ್ಷಾತ್ ಪರಮಾತ್ಮನ ತನ್ನೊಳಗೆ ಇಳಿಸ್ಕೊಂಡಾನ. ಹೌದಾ? ಹಂಗೇನೆ ಕೂಡ ಇದು ಹೆಂಗೈತಲ್ಲ ಹೆಂಗ್ರಿ? ಹಂಗೇನೆ ಕೂಡ ಕಾಸುಣ್ಣ ಹಾಲು ಮೊತ್ತದೊಳಗೆ ಏನಪ್ಪಾ ಅಂತ ಕೇಳಿದ್ರ ಆ ಹಾಡುವಂತ ಸಂದರ್ಭದಾಗ 3 ಫೂಟ್ ಮುಂದಕ್ಕೆ ಬಂದದ. ಒಬ್ಬ ದೇವತೆ 3 ಫೂಟ್ ಮುಂದಕ್ಕೆ ಬಂದದ. ಆ ದೇವತೆ ಹೆಸರೇನು, ಯಾವ ಊರ, ಯಾವ ತಾಲೂಕ, ಯಾವ ಜಿಲ್ಲಾ? ತೆಳಕುತ್ತಣ್ಣ ಬೆಳಗಾವಿ ಜಿಲ್ಲಾ, ಉತ್ತರ ಮಾಡ ಕುಲ್ಲ ಅಂದವ. ತಿಂಡಿ ತಿಳಿದು ಹೋದೆಲ್ಲ ತೀರಿಸಿಬಿಟ್ಟೆ ನಾವು. ಇಂಥ ಪ್ರಶ್ನೆಗಳೆಲ್ಲ ನಮ್ಮ ಜಾನಮಟ್ಟಿ ಮೇಳಿದ್ರೆ ಇಟ್ಕೊಂಡು ತಿಂಡಿ ಉತ್ತರ ಕುಲ್ಲ ಇವೆಲ್ಲ ಮಾಡಿಬಿಟ್ಟಿವಿ. ಒಳ್ಳೆ ಹೋಗ ಮುಂದೆ ಕೊಳ್ಳುಗಳು ಯಾಕಡೆಯಿಂದ ಬಂದು ಅಂತ ಯಾಕ ತಿಳ್ಕೋರಿ. ಎಲ್ಲಾರು ಏನೇನೋ ಮಾತಾಡ್ತಾರ, ನಮ್ಮ ಯಾವಾರ ಹಂಗಿಲ್ಲ. ಎಲ್ಲ ರೋಕ್ ಬೈಟೋಕ ಬರ್ತಿತ್ತು ಬರ್ತತೆ ಇರ್ಲಿಕ್ಕೆ ನೇರವಾಗಿ ಸಿದ್ದು ಮಾಡ್ತಾರ. ಪ್ರಶ್ನೆ ಕೈ ಎತ್ತಿ ಹೇಳ್ಬಿಡೋದು. ಇದ್ರಾಗ ಏನ್ ಅಭ್ಯಂತರಿಲ್ಲ. ನಾವ್ ಯಾರಿಗೆ ಕೇಳೋದು ಬಿಡುದಿಲ್ಲ. ನಾವ್ ಎಷ್ಟು ಕೊಟ್ಟಿರ್ತ ಭಗವಂತ ಅಟ್ಟೆ ಮಾಡೋದು. ತಮ್ಮ ಬುಕ್ಕ ತಗೊಂಡ್ವಾ. ಬುಕ್ ಹೆಸರೇನಪ್ಪಾ ಅಂತ ಕೇಳಿದ್ರ ಯಾವ್ದ್ರಿಪ್ಪ? ಹಾಲು ಮತದ ಪುರಾಣ ಮತ್ತು ಮುತ್ತಿನ ಸರಮಾಲೆ. ಹಾಲು ಮತದ ಪುರಾಣ ಮತ್ತು ಮುತ್ತಿನ ಸರಮಾಲೆ ಬರೆದವ್ರು ಶ್ರೀ ಸಿದ್ದಪ್ಪ ನಾಗಪ್ಪ ಮುಷಪ್ಪಗಳು. ಮಂಜುಣ್ಣ ಪೇಜ್ ನಂಬರ್ ಎಷ್ಟು? ಪೇಜ್ ನಂಬರ್ 47. ಏನಪ್ಪಾ ಅಂತ ಕೇಳಿದ್ರೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಹಾಳಕ್ಕೇರಿ ಗ್ರಾಮದೊಳಗ ಗ್ರಾಮ ದೇವತೆಯ ಉಡಿ ತುಂಬುವಂತ ಸಂದರ್ಭದೊಳಗ 2 ಡೊಳ್ಳಿನ ಪದಗಳನ್ನು ಕೊಟ್ಟಿರ್ತಾರ ಪುಣ್ಯಾತ್ಮರೇ. ಯಾವ್ಯಪ್ಪ ಅಂತ ಕೇಳಿದ್ರ ಆ ಧಾರವಾಡ ಜಿಲ್ಲಾ ಅದೇ ಒಂದು ನರಗುಂದ ತಾಲೂಕೊಳಗೆ ಬರತಕ್ಕಂತ ಗುಡಿಸಾಗರ ಸಿದ್ದಪ್ಪ ಅಂತ ತಿಳ್ಕೊಂಡು ಅದೊಂದು ಮೇಳ ಗದಗ ಜಿಲ್ಲೆ ಒಳಗ ಒಂದು ಬರತಕ್ಕಂತ 2 ಮೇಳಗಳನ್ನು ಕೊಟ್ಟಿರ್ತಾರ. 2 ಗದಗ ಜಿಲ್ಲೆ ಬರ್ತಕ್ಕಂತ ಜಂತ್ಲಿ ಅಂತಕ್ಕಂತ ಗದಗ ಜಿಲ್ಲಾ ಗದಗ ತಾಲೂಕೊಳಗ ಜಂತ್ಲಿ ಅಂತ ಅದೊಂದು ಮೇಳ ಗುಡಿಸಾಗರ ಸಿದ್ದಪ್ಪನ ಮೇಳ ಕೊಟ್ಟಂತ ಸಂದರ್ಭದೊಳಗ ಆ ಸಿದ್ದಪ್ಪಜ ಹಾಡುವಂತ ಸಂದರ್ಭದೊಳಗ ಗ್ರಾಮ ದೇವತೆ ಏನ್ ಮಾಡ್ಯಪ್ಪ ಅದಕ್ಕೆ 3 ಫೂಟ್ ಸರಿ ಮುಂದಕ್ಕೆ ಬಂದ. ಅದೇ ಗುಡಿಸಾಗರ ಸಿದ್ದಪ್ಪನವ್ರು ಹಾಡುವಂತ ಸಂದರ್ಭದೊಳಗ ಗ್ರಾಮ ದೇವತೆ 3 ಫೂಟ್ ಸರ್ ಮುಂದಕ್ಕೆ ಬಂದ. ಯಾವೂರಪ್ಪ ಅಂತ ಕೇಳಿದ್ರೆ ಧಾರವಾಡ ಜಿಲ್ಲಾ ಅಣ್ಣಿಗೇರಿ ತಾಲೂಕು ಹಾಳಕ್ಕೇರಿ ಗ್ರಾಮದೊಳಗ. ಬೆಳಗಾವಿ ಜಿಲ್ಲಾ ಉತ್ತರ ಕುಲ್ಲ ಅಂದ್ರೆ ತಿನ್ನ ಬೆಲ್ಲ ಉತ್ತರ ತಗೊಂಡು ಹೊಸ ಬುಕ್ಕ ಮೊನ್ನೆ ಬಿಡುಗಡೆ ಆಗ್ಯದ. ಹೊಸ ಬುಕ್ಕ ಹೊಸ ಉತ್ತರ ಕುಲ್ಲ. ನೀವ್ ಕೇಳ್ತಕ್ಕಂತ ಪ್ರಶ್ನೆಗೆ ಜಾನಮಟ್ಟರ ಉತ್ತರ ಕುಲ್ಲ ಐತಿ. ಇನ್ನ ನೀವ್ ಎಲ್ಲಾರು ಕುಡ್ಕೊಂಡು ಏನ್ ಮಾಡ್ಬೇಕಂತ ಮಾಡ್ರಿಪ್ಪ? ಅವ್ರಿಗೊಂದು ಕೇಳೋದ ಪ್ರಶ್ನೆ ಏನ್ ಕೇಳೋದಪ್ಪ ಅಂತ ಕೇಳಿದ್ರೆ ವಿಷಯ ಏನ್ ಕೇಳೋದಂದ್ರೆ ಸರ್ಜೋಡಿ ಕಲಾವಿದರಿ ಶಿವ ಪಾರ್ವತಿ ವಿವಾಹ ಸಂಚಾರ ಮಾಡ್ಕೊತ ಹೊಂಟರು. ಪಾರ್ವತಿ ದೇವಿಗೆ ಮೋಹ ಹೆಚ್ಚಾಗಿ ಮಲಯಾಳ ಧರಣಿಗೆ ಬಿತ್ತು. ಅವಾಗ ಬಿದ್ದಂತ ಸಂದರ್ಭದಲ್ಲಿ ಏನಾಗಲಿಪ್ಪ? ಹಾಳಾಗ್ಬೇಡ ತಿಳ್ಕೊಂಡು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಪಾರ್ವತಿ ದೇವಿ 2 ಗೊಂಬಿ ಸೃಷ್ಟಿ ಮಾಡಿದ್ರು. ಮಾಡ್ಯಾಳ. ಹೌದಾ? ಮುದ್ದುಗೊಂಡ ನಾಮಕರಣ ಆಯ್ತು. ಪರಮಾತ್ಮ ಜೀವಕಾಳ ತುಂಬಿದ. ಆ ಪರಮಾತ್ಮ ಜೀವಕಾಳ ತುಂಬಿಂತ ಸಂದರ್ಭದೊಳಗೆ ಮುದ್ದುಗೊಂಡದ ಮತ್ತೆ 2 ಬೆಡಗ ಬದಲು ಮಾಡಿ ಹೊನ್ನ ಬನ್ನಿನವರು ಹೊನ್ನ ಗೌಡನವರು ತಿಳ್ಕೊಂಡು ಬೆಡಗ ಬದಲು ಮಾಡಿ ಮದುವೆ ಆಯ್ತು. ಜಗತ್ತ ಹಾಲು ಮತ್ತೆ ಸೃಷ್ಟಿ ಆಯ್ತು. ಹೌದಾ? ಆ ಮುದ್ದುಗೊಂಡು ಹೊಟ್ಟಿಲಿ ಆದಿಗುಂಡಪ್ಪ ಅಂತ ಮಗ ಹುಟ್ಟಿ ಬಂದ. ಆದಿಗುಂಡಿಗೆ 6 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಯಾರ್ಯಾರಪ್ಪ? ಆಯಿಗೊಂಡ ಪಾಯಿಗೊಂಡ ಅಮರುಗೊಂಡ ತುಮರುಗೊಂಡ ಬೀರಗೊಂಡ ಉಂಡಾಡು ಶಿವನಾಮ ಕರೆತ ಪದಮಗೊಂಡ. ಹೌದಾ? ಕಾಸುಣ್ಣ ಹೇಳ್ರಿಪ್ಪ. ಪದಮಗೊಂಡಾಗ 42 ಮಂದಿ ಹೆಣ್ಣು ಮಕ್ಕಳು, 42 ಮಂದಿ ಗಂಡಸ್ ಮಕ್ಕಳು. ಟೋಟಲ್ 84. 101. ಉಳಿದಿಲ್ಲ 84 ಮಂದಿ ಎತ್ತದಾರಪ್ಪ. ಉಳಿದಿಲ್ಲ ನೀ ಅವಸರ ಪಡಕ್ ಹೋಗ್ಬೇಡ.
ಯಾಕಂದ್ರ ಹಾ ಇಲ್ಲಿ ಹೋಗೋಕ್ಕಿಂತ ಪೂರ್ವಗಳ ಒಂದು ಮಾತು ಹೇಳೋದ ಏನ್ರಿಪ್ಪ ನನ್ನಪ್ಪ ಮುತ್ತೆ ಅಮೋಘಸಿದ್ದ ಕೈಲಾಸ ಬಿಟ್ಟು ಧರಣಿಗೆ ಬರುವಂತ ಸಂದರ್ಭದಲ್ಲಿ ಏನೇನೋ ಕೈಲಾಸದಲ್ಲಿ ಏಕಾಂತರ ದುಡ್ಕೊಂಡ